ಇವಾಗ ಆಲಿಸಿದೆ, ಈಗಾಗಲೇ ಆದೇಶನ ಕಾಯ್ದಿರಿಸಿದ್ದಾರೆ, ಏನೆಲ್ಲ ವಿಚಾರಗಳನ್ನ ಇದು ಮಾಡಿ ಸರ್? ಬೇಲ್ ಕ್ಯಾನ್ಸಲೇಷನ್ ಯಾಕೆ ಅರ್ಜಿ ಹಾಕಿದ್ದಾರೆ? ಇದು ಬೇಲ್ ಕ್ಯಾನ್ಸಲೇಷನ್ ಏನಕ್ಕೆ ಹಾಕಿದ್ದೀವಿ ಅಂತ ಅಂದರೆ, ಬೇಲು ಅವರು ಮೊದಲು FIR ಆಗೋಕ್ಕಿಂತ ಮುನ್ನ ಅವರು ಬೇಲ್ ಅಪ್ಲಿಕೇಶನ್ನ ಹಾಕಿದರು. ನನಗೆ ಅರೆಸ್ಟ್ ಮಾಡೋ ಹೆದರಿಕೆ ಇದೆ ಅನ್ನೋ ಕಾರಣಕ್ಕಾಗಿ ಅವರು ಬೇಲ್ ಅಪ್ಲಿಕೇಶನ್ನ ಮೂವ್ ಮಾಡಿದರು. ಸೊ ಆ ಕಾಲದಲ್ಲಿ ಇನ್ನೂ ಯಾವುದೇ ರೀತಿ ಕೇಸ್ ರಿಜಿಸ್ಟರ್ ಆಗಿರಲಿಲ್ಲ, ಮತ್ತೊಂದು FIR ಆಗಿರಲಿಲ್ಲ. ಸೊ ಈಗ ಅದು FIR ಆಗಿದೆ ಮತ್ತು ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಅವರು ಕಂಪ್ಲೇಂಟ್ ಇದ್ದಾರೆ ಮತ್ತು ವಿಕ್ಟಿಮ್ಗಳೇನಿದ್ದಾರೆ ಅವರು ಲಕ್ಷ್ಮೇಶ್ವರದಲ್ಲಿ ಒಂದು FIR ಮಾಡಿಸಿ 0 FIR ಮಾಡಿ ಅದನ್ನು ಹರಿಹರಕ್ಕೆ ಟ್ರಾನ್ಸ್ಫರ್ ಮಾಡಿದರು. ಸೊ ಈ ಒಂದು ಕಾಲದಲ್ಲಿ, ತನಿಖೆ ಕಾಲದಲ್ಲಿ, ಇನ್ವೆಸ್ಟಿಗೇಷನ್ ಕಾಲದಲ್ಲಿ ಅವರು ತಪ್ಪು ಮಾಡಿದ್ದು ಕಂಡು ಬಂದಿದೆ. ಸೊ ಆ ಒಂದು ಕಾರಣಕ್ಕಾಗಿ ದಿನಾಂಕ 6/6/2026ರಲ್ಲಿ ಸುಮಾರು 410 ಪುಟಗಳನ್ನು ಒಳಗೊಂಡಿರೋವಂಥ ಒಂದು ಬೃಹತ್ ಚಾರ್ಜ್ ಶೀಟನ್ನು ಮತ್ತು 63 ಸಾಕ್ಷಿದಾರನ್ನು ಕೂಡ ನಮೂದು ಮಾಡಿ ಒಂದು ಚಾರ್ಜ್ ಶೀಟನ್ನು ಹಾಕಿದ್ದಾರೆ. ಸೊ ಈ ಒಂದು ಕಾಲದಲ್ಲಿ ಬಿಫೋರ್ ಚಾರ್ಜ್ ಶೀಟ್ ಇನ್ವೆಸ್ಟಿಗೇಷನ್ ಟೈಮಲ್ಲೂ ಕೂಡ ಒಬ್ಬ ತನಿಖಾಧಿಕಾರಿಗಳು ನಮ್ಮಲ್ಲಿ ಅದು ನಮಗೆ ಬೇಲ್ ಕ್ಯಾನ್ಸಲೇಷನ್ಗೆ ಅಂಥೇಳಿ ಒಂದು ಇದನ್ನು ಕೊಟ್ಟಿದ್ದರು, ಮನವಿಯನ್ನು ಕೊಟ್ಟಿದ್ದರು ಕೋರ್ಟಿಗೆ. ಸೊ ಆ ಒಂದು ಮನವಿಯನ್ನು ಆಧರಿಸಿ ಆಸ್ ಎ ಪ್ರಾಸಿಕ್ಯೂಟರ್ ನಾವು ಕೂಡ ಒಂದು ಅಪ್ಲಿಕೇಶನ್ನ ಮೂವ್ ಮಾಡಿದ್ವಿ, ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ. ಸೊ ಅದರಲ್ಲಿ ನಾವು ಹೇಳಿದ ಗ್ರೌಂಡ್ಗಳೇನಂತ ಅಂದರೆ, ಅವರು ಅದೇ ಮಠಾಧೀಶರಾಗಿರೋದ್ರಿಂದ ಅವರು ಪ್ರಭಾವಿ ವ್ಯಕ್ತಿಗಳಾಗಿದ್ದಾರೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆಗಳಿದೆ, ತನಿಖೆ ಇನ್ನೂ ತನಿಖಾ ಹಂತದಲ್ಲಿದೆ. ಸೊ ಹಾಗಾಗಿ ನಾವು ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಕೇಳಿಕೊಟ್ಟಿದ್ವಿ. ಸೊ ಈ ಒಂದು ಹಂತದಲ್ಲಿ ನಮಗೆ ತನಿಖೆ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದೀನಿ, ತನಿಖೆಯನ್ನು ತೀವ್ರಗತಿಯಲ್ಲಿ ಮಾಡಬೇಕು ಅಂತೇಳಿ ತನಿಖೆಯನ್ನು ಆದಷ್ಟು ಬೇಗ ಇದು ಮಾಡಿ 6/6ಕ್ಕೆ ನಾವು ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡಿದ್ದೇವೆ. ಸೊ ಆದ್ರೂ ಕೂಡ ಅದರಲ್ಲಿ ಇನ್ನೂ ಹಲವಾರು ಭಾಗಶಃ ತನಿಖೆ ಮಾಡೋದು ಇನ್ನೂ ಬಾಕಿ ಉಳಿಸ್ಕೊಂಡು ಭಾಗಶಃ ಚಾರ್ಜ್ ಶೀಟನ್ನು ಕಳಿಸಿದ್ದೇವೆ. ಸೊ ಈ ರೀತಿ ಇನ್ನೂ ಭಾಗಶಃ ಚಾರ್ಜ್ ಶೀಟ್ ಹಾಕಿರೋ ಸಂದರ್ಭದಿಂದ ಇನ್ನೂ ಮುಂದೆ ತನಿಖೆ ನಮ್ಮದು ಅವಶ್ಯಕತೆ ಇದೆ. ಮತ್ತು ಅವನು ಪ್ರಭಾವ ವ್ಯಕ್ತಿ ಆಗಿದ್ದಾರೆ. ಆದ್ದರಿಂದ ಸೊ ಮುಂದೆ ಅದೇ ಲೊಕ್ಯಾಲಿಟಿಲಿ ಅಂದರೆ ಅದೇ ಸಂಸ್ಥೆಯಲ್ಲೇ ನಾವು ಕೆಲವೊಂದು ಸಾಕ್ಷಿಗಳನ್ನು ಇದನ್ನು ಮಾಡೋದ್ರಿಂದ ಪ್ರಭಾವ ಬೀರೋ ಸಾಧ್ಯತೆಗಳಿದೆ ಅಂಥೇಳಿ ನಾವು ಅದನ್ನು ಚಾರ್ಜ್ ಶೀಟ್ ಕ್ಯಾನ್ಸಲೇಷನ್ ಹಾಕಿದ್ದೀವಿ. ಈ ಒಂದು ಮಧ್ಯದಲ್ಲಿ ಕಂಪ್ಲೇಂಟು ಮತ್ತು ವಿಕ್ಟಿಮ್ ಏನಿದ್ದಾರೆ ಅವರೂ ಕೂಡ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಿ, ಅವರು ಕೂಡ ವಕೀಲರನ್ನ ಮುಖೇನ ನ್ಯಾಯಾಲಯಕ್ಕೆ ಹಾಜರಾಗಿ ನಮಗೆ ಲೈಫ್ ಥ್ರೆಟನ್ ಇದೆ ಮತ್ತು ಅವರು ಫೋನ್ ಮುಖೇನ ನಮಗೆ ಇದನ್ನು ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಕೂಡ ನ್ಯಾಯಾಲಯಕ್ಕೆ ಒಂದು ಆಡಿಯೋ ಪೆನ್ಡ್ರೈವ್ಗಳನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸೊ ಈ ದಿನ ಆ ಎಲ್ಲ ಇದನ್ನು ಕೂಡ ಎರಡೂ ಪಕ್ಷಗಾರರ ವಾದ ವಿವಾದಗಳನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ಆಲಿಸಿದೆ. ಸೊ ಆ ಒಂದು ಆಲಿಸಿದ ನಂತರ ಇದಕ್ಕೆ 18ನೇ ತಿಂಗಳು, ತಿಂಗಳಿನ 18ನೇ ತಾರೀಕಿಗೆ ಆದೇಶಕ್ಕಾಗಿ ಕಾಯ್ದಿರಿಸಿದೆ. ಸೊ ಆದೇಶಕ್ಕಾಗಿ ದಿನಾಂಕವನ್ನು ಮುಂದಿಡಿದಿದೆ. ಸೊ ಇದು ಈ ದಿನದ ಯಾಕೆ ಚಾರ್ಜ್ ಶೀಟ್ ಹಾಕಿದ್ರು ಅಂತ ಅಂದರೆ, ಇಲ್ಲಿ ನಮಗೆ ಅವರು ಎಲ್ಲಿ ಕ್ವಾಶ್ ಮಾಡಿಕೊಳ್ಳಿಕ್ಕೆ ಆದೇಶ ಮಾಡಿಸ್ಕೊಳ್ಳೋಕ್ಕೆ ಹೋಗೋ ಅನ್ನೋ ಒಂದು ಅಪ್ರೆನ್ಷನ್ ಇತ್ತು. ಅವರು ಹೇಗೆ FIR ಮಾಡೋ ಮುನ್ನನೇ ನಮಗೆ FIR ಮಾಡ್ತಾರೆ ಅಂತೇಳಿ ನಮಗೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ್ರು. ಸೊ ಅದೇ ರೀತಿ ನಮಗೂ ಕೂಡ ಇಲ್ಲಿ ಅವರು ಎಲ್ಲಿ ಹೋಗ್ಬಿಟ್ರೆ ಕ್ವಾಶ್ ಮಾಡಿಸ್ಕೊಂಬರ್ತಾರೆ FIRನ ಅನ್ನೋ ಒಂದು ಹೆದರಿಕೆ ಇತ್ತು. ಸೊ ಹಾಗಾಗಿ ನಾವು ತನಿಖೆ ಕೂಡ ಮಾಡಿದ್ದೇವೆ. ಆದರೂ ಪೂರ್ಣ ಪ್ರಮಾಣದ ನಾವು ತನಿಖಾ ವರದಿಯನ್ನು ಹಾಕಿಲ್ಲ, ಭಾಗಶಃ ತನಿಖಾ ವರದಿ ಹಾಕಿದ್ದೇವೆ. ಯಾಕೆ ಆ ಉದ್ದೇಶ ಹಾಕಿದ್ದೇವೆ ಅಂದರೆ, ಮುಂದೆ ಕೂಡ ಅವರು ಅದನ್ನು ಆಧರಿಸಿ ಮತ್ತೆ ಯಾವುದೇ ರೀತಿ ಇದು ಮಾಡ್ಕೊಬಾರ್ದು, ಕ್ವಾಶ್ ಮಾಡಿಸ್ಕೊಂಬರ್ಬಾರ್ದು, ನಮ್ಮ ತನಿಖೆಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದೇವೆ. ನಾವು ಯಾವುದೇ FIR ಇರಲಿಲ್ಲ, ಯಾವುದೇ ವಿಕ್ಟಿಮ್ಗಳು ಮುಂದೆ ಬಂದಿಲ್ಲ, ಕೇಸನ್ನು ಮಾಡಿರಲಿಲ್ಲ. ಸೊ ಈ ಒಂದು ಕಾಲದಲ್ಲಿ ಅವ್ರಿಗೆ ಬರೀ ಅಪ್ರೆನ್ಷನ್ ಆಫ್ ಡಿಟೆನ್ಷನ್ ಇತ್ತು. ಬಟ್ ಯಾರು ಈ ಕಾರಣಕ್ಕಾಗಿ ಅರೆಸ್ಟ್ ಮಾಡ್ತೇನೆ ಅಂತ ಯಾವುದೇ ಕೇಸೇ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಲಾ ಒಬಿಡಿಯನ್ಸ್ ಸಿಟಿಷನ್ಗೆ ಎಲ್ಲ ಪ್ರಕರಣದಲ್ಲೂ ಕೊಡ್ತಾರೆ. ಸೊ ಆ ರೀತಿ ಈ ಪ್ರಕರಣದಲ್ಲೂ ಕೂಡ ಕೊಟ್ಟಿದ್ದಾರೆ. ಆದರೆ ಈಗ ಚೇಂಜ್ ಆಫ್ ಸರ್ಕಮ್ಸ್ಟೆನ್ಸ್ಗಳಿದೆ, ಅವರು ಪ್ರಭಾವ ಬೀರೋ ಸಾಧ್ಯತೆಗಳಿದೆ, ಮತ್ತು ಸಾಕ್ಷಿದಾರರನ್ನ ಬೆದರಿಕೆ ಹಾಕೋ ಸಾಧ್ಯತೆಗಳಿದೆ. ಸೊ ಈ ಎಲ್ಲ ಕಾರಣದಿಂದ ಈಗ ಕ್ಯಾನ್ಸಲೇಷನ್ಗೆ ಮತ್ತೊಮ್ಮೆ ನಾವು ಅಪ್ಲಿಕೇಶನ್ ಮೂವ್ ಮಾಡಿದೆ. ಇಲ್ಲ, ಆ ವೇಳೆಗಾಗಲೇ 0 FIR ಅಲ್ಲಿ ನಮಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದರಿಂದಾಗಿ ಆ FIR ಅಲ್ಲೇ ಇದನ್ನು ಕೂಡ ತನಿಖೆನ ಮರ್ಜ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ತನಿಖಾ ವರದಿಯನ್ನು ಸಲ್ಲಿಸಿದೆ. ಕೊಟ್ಟಂಥ ವರದಿ CWC ಅವರು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೊಟ್ಟಂಥ ವರದಿಯನ್ನು ಕೂಡ ನಮ್ಮ ಇದ್ರ ಜೊತೆಗೆ ಅಳವಡಿಸ್ಕೊಂಡು ನಾವು ಇದನ್ನು
ಅಂತಿಮ ವರದಿ. ಒಟ್ಟು ಸಂತಸ ಬಾಲಕರು 4 ಇದ್ದಾರೆ, ಆರೋಪಿತರು 2 ಜನ ಇದ್ದಾರೆ. ಒಬ್ಬರು ವಚನಾನಂದ ಸ್ವಾಮಿ ಅಂತ ಮೊದಲನೇ ಆರೋಪಿ ಇದ್ದಾರೆ, 2ನೇ ಆರೋಪಿ ಬಂದ್ಬಿಟ್ಟು ಅಶೋಕ್ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಅಂತಿಮ ವರದಿ ಸಲ್ಲಿಸಿದ್ದಾರೆ.